ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ನಿಮ್ಗೆ ಇದು ವರ್ಮಿ ಕಂಪೋಸ್ಟ್ ಪ್ಯಾಕೆಟ್ ನಾನು ತಂದಿದ್ದೀನಿ ಫ್ರೆಂಡ್ಸ್. ಇದು ಹ್ಯಾಂಗೆ ಯೂಸ್ ಮಾಡ್ತೀನಿ, ಎಷ್ಟು ಮಣ್ಣಾಗ ಹಾಕ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ನಾನು ಎಷ್ಟು ಮಣ್ಣಾಗ ಮಿಕ್ಸ್ ಮಾಡ್ತೀನಿ ಅಂಥೇಳಿ. ಇದರಿಂದ ಹೂವು ಬರ್ತಾವೆ. ನಾವು ಹೆಚ್ಚಿಗೆ ಹೂವು ತೊಗೋಬೇಕು ಅಂತಂದ್ರೆ ಇದು ಯೂಸ್ ಮಾಡಬೇಕು ಫ್ರೆಂಡ್ಸ್. ಇದು ಭಾಳ ಚಲೋ ಇದು ಅದ. ನಾ ಏನು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ಲಕತ್ತಿಲ್ಲ. ನಾ ಏನು ದೊಡ್ಡ ಯೂಟ್ಯೂಬರ್ ಅಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ. ಯಾಕಂದ್ರೆ ಇದನ್ನು ನರ್ಸರಿದಾಗ ತರ್ತೀನಿ, ಯಾವಾಗಲೂ ನಾ ಯೂಸ್ ಮಾಡ್ತೀನಿ. ಅದಕ್ಕೆ ನನಗಿದು ಚಲೋ ಅನ್ನಿಸ್ತದೆ. ಇದರಲ್ಲೇ ಸ್ವಲ್ಪ ಹೂವು ಬರ್ತಾವೆ. ನಾನು ನಿಮಗಿದು ಹ್ಯಾಂಗೆ ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇದು ನನ್ನ ಹತ್ರ ಅದ ಒಂದು ಚೀಲ ಮಣ್ಣದ ಫ್ರೆಂಡ್ಸ್. ಒಂದು ಚೀಲ ಮಣ್ಣದ ಇದು ನನ್ನ ಬಳಿ. ನಾನೇ ಇದ್ರಾಗ ಇದು ಒಂದು ಪ್ಯಾಕೆಟ್ ತಂದೀನಿ. ಒಂದು ಪ್ಯಾಕೆಟ್ ಇದ್ರಾಗ ನಾನು ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇದಂದ್ರೆ ಒಂದು ಚೀಲ ಅಂದ್ರೆ ನಾವು ಅಕ್ಕಿ ಚೀಲ, ಅದು ಅಕ್ಕಿ ಮೂಟೆ ಅದು ತರ್ತೀವಲ್ಲ, ಮೂಟೆ ಅಂತೀರಿ ನೀವು. 25 kgದು ಅಕ್ಕಿ ನಾವು ತರ್ತೀವಲ್ಲ, ಆ ಚೀಲದಿಂದ ಒಂದು ಚೀಲ ಮಣ್ಣು ತೊಗೊಂಡು ನಾವು ಅದ್ರಾಗ ಇದು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಾನು ಮಿಕ್ಸ್ ಮಾಡ್ಲಕತ್ತೀನಿ, ನೀವು ನೋಡ್ತಿರ್ಬೋದು. ಇದು ನಾನು ಮಿಕ್ಸ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಸ್ವಲ್ಪ ನಾವು ರಿಪೋರ್ಟ್ ಮಾಡ್ಕೋತೀವಲ್ಲ ಗಿಡಗಳು, ಆವಾಗ ನಾವು ಡೈರೆಕ್ಟಾಗಿ ಇದು ಮಣ್ಣು ಹಾಕಿ ರಿಪೋರ್ಟ್ ಮಾಡ್ಕೊಂಡಿವಿ ಅಂತಂದ್ರೆ ನಾನು ಮತ್ತೆ ಇದಕ್ಕೆ ಒಂದು ಏನಾರ ಬೇರೆ ಸಲ್ಕಿ ಅದು ಇರ್ತದಲ್ಲ, ಮತ್ತು ಅದು ಏನಾರ ತೊಗೊಂಡ್ಕೆ ನಾ ಇದಕ್ಕೆ ಮತ್ತೆ ಚಲೋ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇನ್ನೂ ಸ್ವಲ್ಪ ಚಲೋ ಮಿಕ್ಸ್ ಮಾಡ್ಕೊಂಡಿಲ್ಲ. ಇವಾಗ ಸ್ವಲ್ಪ ಮಳೆಗಾಲ ಅದಲ್ಲ ಫ್ರೆಂಡ್ಸ್, ಜಾಸ್ತಿ ನಮಗೆ ಯಾವುದೇ ಗೊಬ್ಬರ ಯೂಸ್ ಮಾಡೋದೇನು ಜರೋತಿಲ್ಲ ಅಂಥೇಳಿ ನಾ ಒಂದೇ ಪ್ಯಾಕೆಟ್ ಹಾಕೀನಿ ಇದ್ರಾಗ. ಹಂಗಾದ್ರೆ ಇದಕ್ಕೆ 2 ಪ್ಯಾಕೆಟ್ ಬೇಕಾಗ್ತದ. ನಾನು ಒಂದೇ ಪ್ಯಾಕೆಟ್ ಹಾಕೀನಿ. ಇವಾಗ ಮಳೆಗಾಲದ, ಯಾಕಂದ್ರೆ ಮಳೆಗಾಲ ಭಾಳ ಗಿಡಗಳಿಗೆ ಮಳೆ ನೀರಂದ್ರೆ ಭಾಳ ಚಲೋ ಎಲ್ಲದಕ್ಕಿಂತ. ನಾವು ಮಳೆ ಬಂತಂದ್ರೆ ನಾವು ಯಾವುದೇ ಗೊಬ್ಬರ ಉಪಯೋಗಿಸ್ಬೇಕಾಗಿಲ್ಲ. ಬರೀ ಮಳೆಗೆ ಭಾಳ ಹೂವು ಬರ್ತಾವೆ. ಅದಕ್ಕೆ ನಾನೇನು ಮಾಡೀನಿ, ಈ ಸಲ ಒಂದೇ ಪ್ಯಾಕೆಟ ನಾನು ಇದ್ರಾಗ ಮಿಕ್ಸ್ ಮಾಡೀನಿ. ನೀವು ನೋಡ್ತಾ ಇರ್ಬೋದು. ಇದು ರಿಪಾಟ್, ಇದಕ್ಕೆ ಪಾಟ್ನಾಗ ಹೆಂಗೆ ಗಿಡನ ಹಚ್ಕೋಬೇಕಂತ ಮತ್ತೆ ನಿಮ್ಮನ್ನು ತೋರಿಸ್ತೀನಿ. ಇದು ಒಂದು ನನ್ನ ಬಳಿ ಹೂವಿನ ಗಿಡ ಅದ. ಇದು ಬ್ಯಾಸ್ಗೆ ಹೂವಿನ ಗಿಡ ಅಂತಾರೆ ಇದಕ್ಕೆ. ಇದು ಮಧ್ಯಾಹ್ನ ಮಲ್ಲಿಗೆ ಅಂತೀವಿ ನಾವು, ಮತ್ತು ಟೇಬಲ್ ರೋಸ್ ಭೀ ಅಂತಾರೆ ಇದಕ್ಕೆ. ಇವನ್ನ ಜಾಸ್ತಿ ಭಾಳ ಮಾಡಕತ್ತೀನಿ ಈಗ. ಯಾಕಂದ್ರೆ ಮಳೆಗಾಲದಾಗ ಇದಕ್ಕೆ ಹೂವು ಭಾಳ ಬರ್ತಾವೆ ಫ್ರೆಂಡ್ಸ್. ಅದಕ್ಕೆ ನಾ ಇವು ಜಾಸ್ತಿ ಭಾಳ ಗಿಡಗಳು ಮಾಡ್ಕೊಂಡೀನಿ ಇವಾಗ ನಾನು. ಇಲ್ಲಿ ನೋಡ್ರಿ, ಆಲ್ರೆಡಿ ಇದಕ್ಕೊಂದು ಇದು ಬಂದದ, ಮಗ್ಗಿ ಬಂದದ. ಅದಕ್ಕೆ ಇದು ನಾನು ಒಂದು ಕಲ್ಲು ತೊಗೊಂಡು ಏನು ಮಾಡ್ತೀನಿ ಫ್ರೆಂಡ್ಸ, ರಿಪೋರ್ಟ್ ಮಾಡ್ಕೊಳ್ಳೋ ಸಲಕ್ಕಾಗಿ ಹೋಲ ನಾನು ಪ್ಯಾಕ್ ಮಾಡ್ಕೊತೀನಿ. ಹೋಲ್ಗಳು ಪ್ಯಾಕ್ ಮಾಡ್ಕೊಂಡಿವಿ ಅಂತಂದ್ರೆ, ಪಾಟಿನಂದು ಹೋಲ್ಗಳು ಪ್ಯಾಕ್ ಮಾಡ್ಕೊಂಡ್ರೆ ಅದರೊಳಗಿನ ನೀರು ಚಲೋ ಡ್ರೈನೇಜ್ ಆಗ್ತವೆ. ಹೋಲ್ ಪ್ಯಾಕ್ ಮಾಡಿಕೊಂಡು ನಾನು ಕವರ್ ಮಾಡಿಕೊಂಡು, ನಾನು ತೆಳಗೆ ಒಂದು ಸ್ವಲ್ಪ ಯಾವುದರ ಗಿಡದ ಸಿಪ್ಪಿ ಅದು ಇರ್ತದಲ್ಲ, ಅದು ತೊಗೊಂಡು ನಾನು ತೆಳಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಮಣ್ಣು ಹೋಗಿ ಹೋಲ್ ಕವರ್ ಆಗಬಾರ್ದಲ್ಲ, ಅದ್ರ ಸಲುವಾಗಿ ತೆಳಗೆ ಒಂದು ಸ್ವಲ್ಪ ಸಿಪ್ಪಿ ಹಾಕೋತೀನಿ ನಾನು. ಹಾಕ್ಕೊಂಡು ಇದ್ರಾಗ ನಾ ಏನು ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿನಲ್ಲ, ಅದು ಮಣ್ಣನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದು ಏನದಲ್ಲ, ಇದೊಂದು ನನ್ನ ಬಳಿ ಇದು ಒಂದು ಗಿಡ ಅದಲ್ಲ ನನ್ನ ಬಳಿ, ಇದು ಹಾಕೋತೀನಿ. ಇದ್ರಾಗ ನಾನು ಹಚ್ಕೋತೀನಿ. ಜಾಸ್ತಿ ಏನು ಒಳಗೆ ಇದು ಜಾಸ್ತಿ ನಾವು ಒಳಗೆ ಹಿಂಗೆ ಮಣ್ಣಿನಾಗ ಹಾಕೋದು ಜರೋತಿಲ್ಲ ಫ್ರೆಂಡ್ಸ್. ಸುಮ್ಮ ಮ್ಯಾಲೆ ಇಟ್ಟರೆ ಸಾಕು. ಮ್ಯಾಲೆ ಒಂದು ಸ್ವಲ್ಪ ಮಣ್ಣು ಹಾಕೋಬೇಕು. ಇದು ಒಂದು ಗಿಡ ರೆಡಿ ಆಯ್ತು ನೋಡಿರಿ. ಇದು ನಾವು ದೊಡ್ಡ ಪಾಟ್ನಾಗ ಹಾಕ್ಕೊಂಡಿವಿ ಅಂತಂದ್ರೆ ಇದು ಗಿಡ ಏನಾಗ್ತದೆ, ಸ್ವಲ್ಪ ಅಡಲ ಹರಡ್ತದೆ. ಈ ಸಣ್ಣ ಪಾಟ್ ಇತ್ತು, ಇಂಥ ಪಾಟ್ ಇತ್ತು ಅಂತಂದ್ರೆ ಇದು ಅಡ್ಡಲ ಆಗಂಗಿಲ್ಲ, ಗಿಡ ಹರಡಂಗಿಲ್ಲ. ಮತ್ತು ನಮಗೆ ಬೇರೆ 2-3 ಗಿಡ ಮಾಡ್ಕೊಳಕ್ಕೆ ನಮಗೆ ಇದು ಆಗಂಗಿಲ್ಲ, ಅನುಕೂಲ ಆಗಂಗಿಲ್ಲ. ಈಗ ಇದು ಸ್ವಲ್ಪ ಜಾಸ್ತಿ ಅಡಲ ಹರಡ್ತು ಗಿಡಗಳಂತಂದ್ರೆ ನಾವು ಕಟ್ಟಿಂಗ್ ತೊಗೊಂಡು, ಇಲ್ಲಾಂದ್ರೆ ಮತ್ತು ಗಿಡದಾಗೆ ನಾವು ಡಿವೈಡ್ ಮಾಡಿ ನಾವು ಇನ್ನೊಂದು ಗಿಡ ಇದ್ರಾಗ ಮಾಡ್ಕೋಬೋದು, ಹೂವಿನ ಗಿಡ. ಮತ್ತು ಅದಕ್ಕೂ ಜಾಸ್ತಿ ಹೂವು ಬರ್ತಾವೆ. ಮತ್ತು ನಾವು ಬೇಗ ರಿಪೋರ್ಟ್ ಮಾಡ್ಕೊಳಕತ್ತೀವಿ ಅಂತಂದ್ರೆ ನಮಗೆ ಗಿಡನೂ ಚಲೋ ಬೆಳೀತದೆ, ಮತ್ತು ಹೂವುಗಳನ್ನೂ ಜಾಸ್ತಿ ಬರ್ತಾವೆ ಫ್ರೆಂಡ್ಸ್.
ನೋಡಿರಿ ನೀವು ಇವು ನೋಡ್ತಾ ಇರ್ಬೋದು ಹೂವು. ಅದನ್ನು ನಾ ಫರ್ಟಿಲೈಸರ್ ಹಾಕಿ ಸ್ವಲ್ಪ ನಾವು ರಿಪಾಟ್ ಮಾಡ್ಕೊಂಡಿವಿ ಅಂತಂದ್ರೆ ಗಿಡಗಳು, ಹೂವಿನ ಗಿಡಗಳು ಹಿಂಗೆ ಜರ ಚಲೋ ಹೂವು ಬರ್ತಾವೆ. ಇಲ್ಲಿ ನೋಡಿರಿ ಇದು ಲೈಟ್ ಇದು ಅದ, ಇದು ಮಧ್ಯಾಹ್ನ ಮಲ್ಲಿಗೆ ಅದ. ಇದಕ್ಕೂ ಮಧ್ಯಾಹ್ನ ಮಲ್ಲಿಗೆ ಅಂತಾರೆ. ಇದು ಒಂದು ಸ್ವಲ್ಪ ಬೇರೆ ವೆರೈಟಿದಾಗ ಬರ್ತದೆ, ಇದು ಒಂದು ಸ್ವಲ್ಪ ಬೇರೆ ವೆರೈಟಿದಾಗ ಬರ್ತದೆ. ಎಲ್ಲ ಕಲಸಿ ನನ್ನ ಹತ್ರ ಒಂದು 10 ಕಲರ್, 8-10 ಕಲರ್ ಫ್ರೆಂಡ್ಸ್. ಈಗ ಯಾವುದು ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಬೇರೆನ ಅದ್ರಾಗೆ ಅದೇ ಇದು ವರ್ಮಿಂಗ್ ಕಂಪೋಸ್ಟ್ ನಾ ಇದಕ್ಕೆ ಕಲಿಸ್ತೀನಿ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ಮುಂದೆ ನೋಡಿದಾಗ. ಇದನ್ನು ನೋಡಿರಿ ಎಷ್ಟು ಚಂದ ಮಗ್ಗಿ ಹೊಂಟವ. ಇದು ಅಂತಾರೆ ಇದಕ್ಕೆ ಅಡೇನಿಯಮ್ ಗಿಡ ಅದ ನನ್ನ ಬಳಿ 3 ಅಡೇನಿಯಮ್ ಗಿಡ ಅವ. ಇದನ್ನು ನೋಡಿರಿ ಗಿಡ, ಇದು ಅಡೇನಿಯಮ್ ಗಿಡನೇ ಅದ. ಇದ್ರಾಗ ಬೇರೆ ಬೇರೆ ಹೂವು ಬರ್ತದೆ. ಇನ್ನೊಂದು ಅಡೇನಿಯಮ್ ಗಿಡ ಅದ ನನ್ನ ಬಳಿ. ಅವಕ್ಕೆ ನಾನು ಯಾವಾಗೂ ಹೂವು ಸಲಿಯಕ್ಕಾಗಿ ವರ್ಮಿ ಕಂಪೋಸ್ಟ್ ಹಾಕ್ತೀನಿ. ಇವು ಎಷ್ಟು ಹೂವು ಬಂದವೆ ನೋಡಿರಿ. ಇವು ಇನ್ನೂ ಹೂವು ತೊಗೋಬೇಕು ಅಂಥೇಳಿ ನಾ ವರ್ಮಿ ಕಂಪೋಸ್ಟ್ ಸ್ವಲ್ಪ ಕಲಿಸ್ತೀನಿ. ಯಾಕಂದ್ರೆ ನಮ್ಮ ಗಾರ್ಡನರ ಇದ್ದೇ ಇರ್ತದಲ್ಲ ಫ್ರೆಂಡ್ಸ್, ಅದ್ರಾಗ ಒಂದು ಸ್ವಲ್ಪ ನಾವು ಇದು ಕಲಿಸ್ತೀವಿ, ಕಾಂಪೋಸ್ಟ್ ಫರ್ಟಿಲೈಸರ ಏನಾರ ಕಲಿಸ್ತೀವಿ ಅಂತಂದ್ರೆ ಇನ್ನೂ ಸ್ವಲ್ಪ ಹೂವು ಬರ್ತಾವೆ. ಗಿಡಗಳರ ನಮ್ಮ ಹತ್ರ ಇದ್ದೇ ಇರ್ತವೆ. ಗಿಡಗಳಿಂದ ನಮ್ಮ ಗಾರ್ಡನ್ ಎಷ್ಟು ಚಂದ ಕಾಣಿಸ್ತದೆ, ಅದರೊಳಗೆ ನಾವು ಹೂವು ಸ್ವಲ್ಪ ತೊಗೊಂಡಿವಿ ಅಂದ್ರೆ ಇನ್ನೂ ಸ್ವಲ್ಪ ಚಂದ ಕಾಣಿಸ್ತದೆ. ನೀವು ನೋಡ್ತಾ ಇರ್ಬೋದು. ಇದು ಒಂದು ಆರೆಂಜ್ ಕಲರ್ ಒಂದದ ನನ್ನ ಬಳಿ ಮಧ್ಯಾಹ್ನ ಮಲ್ಲಿಗೆದಾಗ. ಇದು ಒಂದು ಗುಲಾಬಿ ಕಲರ್ ಒಂದದ. ಎಲ್ಲೋ ಬಂದಿಲ್ಲ ಇನ್ನು ಹೂವು. ನಿಮಗೆ ಬಂದ ಮೇಲೆ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿರಿ ಎಷ್ಟು ಚಂದ ಹೂವು ಆಗ್ಯಾವ. ಇದು ಒಂದೇ ಒಂದು ನಾನು ನರ್ಸರಿಲಿಂದ ತೊಗೊಂಡು ಬಂದಿದ್ದೆ. ಇಷ್ಟೊಂದು ಗಿಡಗಳು ಮಾಡ್ಕೊಂಡು ನಾ ಇದರಲ್ಲೇ ನಾ ಹಾಗೆ ಕಟ್ಟಿಂಗ್ ತೊಗೊಂಡು ದಿನ ಒಂದು 2-3 ಗಿಡನ ಹಚ್ತಾನೇ ಇರ್ತೀನಿ ಫ್ರೆಂಡ್ಸ್. ನಾ ಗಿಡಗಳು ಇರಲಾರ್ದೆ ಹಚ್ಚಲಾರ್ದೆ ನನ್ನ ಬಳಿ ದಿನಾನೇ ಇರೋಂಗಿಲ್ಲ. ಇವು ಸದಾಬಾರ ಗಿಡಗಳಂದ್ರೆ ಯಾವತ್ತು ಭೀ ಹೂವು ಬರ್ತಾನೆ ಇರ್ತವೆ. ಇದಕ್ಕೆ ಯಾವುದೇ ನಾವು ಫರ್ಟಿಲೈಸರ್ ಹಾಕೋದು ಜರೋತಿಲ್ಲ, ಏನಿಲ್ಲ. ಇವು ನಮ್ಗೆ ದೇವ್ರ ಹೂವು ಅಂತಾರಲ್ಲ, ಇವಕ್ಕೆ ಭಾಳ ನಾವು ಕಡಿದು ದೇವ್ರಿಗೆ ನಾ ಭಾಳ ಇಡ್ತೀನಿ. ಯಾವಾಗ ನಾ ಪೂಜೆ ಮಾಡ್ತೀನಿ ಅವಾಗ ನಾ ದೇವ್ರಿಗೆ ಇಡ್ತೀನಿ ಈ ಹೂವುಗಳು. ನೀವು ನೋಡ್ತಾ ಇರ್ಬೋದು. ಇವು ಕಣಗಿಲ್ ಹೂವು ಅಂತಾರೆ ಇವು ಕಣಗಿಲ್. ನಾನು ಇದಕ್ಕೆ ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ. ನೋಡಿರಿ ಎಷ್ಟು ಚಂದ ಬಂದವ ಇವು ಕಣಗಿಲ್ ಹೂವು. ಇವು ಎಲ್ಲೋ ಕಣಗಿಲ್ ಹೂವು. ನನ್ನ ಬಳಿ ಒಂದು ಪಿಂಕ್ ಕಣಗಿಲ್ ಒಂದದ, ಇದು ಎಲ್ಲೋ ಕಣಗಿಲ್ ಒಂದದ. ಇವು ನೋಡಿರಿ, ಇವು ಸದಾಬಾರ್ ಹೂವಕ್ಕೆ ಯಾವುದು ಫರ್ಟಿಲೈಸರ್ ಜರೋತೆ ಇಲ್ಲ ಫ್ರೆಂಡ್ಸ್. ಇವು ಭಾಳ ಚಂದ ಹೂವು ಬರ್ತವೆ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಫಂಗಸ್ ಸ್ವಲ್ಪ ಹತ್ತಲತ್ತದ, ಎಲೆ ಗಿಡ ಹುಳ ತಿಲ್ಲಕತ್ತದ ನೋಡಿರಿ. ಇದು ನಾ ಏನಾರ ಸ್ಪ್ರೇ ಮಾಡ್ತೀನಿ. ನಾನು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀನಿ. ಆವಾಗ ನಾನು ನಿಮಗೆ ತೋರಿಸ್ತೀನಿ. ಅದು ಹೆಚ್ಚಾಗಬಾರ್ದು, ಕಮ್ಮಿ ಆಗಬಾರ್ದು, ಕರೆಕ್ಟ್ ಕ್ವಾಂಟಿಟಿದಾಗ ಸ್ಪ್ರೇ ಮಾಡಬೇಕು. ಅದ್ರ ಬಗ್ಗೆನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ನಾ ಯಾವುದು ಫರ್ಟಿಲೈಸರ್ ಹಾಕಲ್ಲ, ಏನಿಲ್ಲ. ಇದು ಗೋಲ್ಡನ್ ಮನಿ ಪ್ಲಾಂಟ್ ಅಂತಾರೆ. ಇದು ನೋಡಿರಿ ಎಷ್ಟು ಚಂದ ಬಂದದ ಹಸಿರಾಗಿ. ಹಸಿರು ಗಿಡಾರ ನಮ್ಮ ಹತ್ರ ಇರ್ತಾವೆ ಫ್ರೆಂಡ್ಸ್. ನಮಗೆ ಏನು ಹೂವು ತೊಗೊಳ್ಳೋ ಸಲಕ್ಕಾಗಿ ಬರೀ ಹೂವಿನ ಗಿಡ, ಯಾವ ಹೂವಿನ ಗಿಡ ಇರ್ತಾವೆ ಆ ಹೂವಿನ ಗಿಡಕ್ಕಷ್ಟೇ ಫರ್ಟಿಲೈಸರ್ ಹಾಕಬೇಕು. ಬೇರೆ ಗಿಡಗಳಿಗೆ ನಾವು ಏನು ಫರ್ಟಿಲೈಸರ್ ಹಾಕೋದು ಜರೋತಿಲ್ಲ. ನಾನು ದಾಸವಾಳ ಕಟ್ಟಿಂಗೆ ಹಚ್ಕೊಂಡಿದ್ದೆ. ಇಲ್ಲಿ ನೋಡಿರಿ ಎಷ್ಟು ಚಂದಾಗ ದಾಸವಾಳ ಕಟ್ಟಿಂಗ್ ಬಂದವ. ಇಲ್ಲಿ ನೋಡಿರಿ, ನನಗೆ ಇವು ಸದಾಬಾರ್ ಹೂವಾರ ಯಾವುದಾರ ಪಾಟಿನಾಗ ಎದ್ದಿರ್ತದೆ ಗಿಡ, ಅದು ನಾ ತೊಗೊಂಡು ಮತ್ತು ರಿಪೋರ್ಟ್ ಮಾಡ್ಕೊಂಡಂದ್ರೆ ಅದ್ರಾಗ ಮತ್ತು ನನಗೆ ಗಿಡಗಳಾಗ್ತವೆ. ಹೀಗೆ ಮಾಡಿ ನಾನು ಸದಾಬಾರ್ ಗಿಡಗಳು ಭಾಳ ಮಾಡ್ಕೊಂಡೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಷ್ಟು ಹೂವಿನ ಗಿಡಗಳೇ ನನ್ನ ಹತ್ರ ಇಷ್ಟು ಹೂವಿನ ಗಿಡಗಳು ಇಲ್ಲಿ ತನಕ ಹೂವಿನ ಗಿಡಗಳೇ ಅವ. ನಾನು ಅಡೇನಿಯಮ್ಗೆ ಇನ್ನೊಂದು ಸಲ ನಿಮಗೆ ಅಡೇನಿಯಮ್ ಗಿಡಕ್ಕೆ ಇದು ಹೆಂಗೆ ವರ್ಮಿ ಕಂಪೋಸ್ಟ್ ಹಾಕೋದು ನಾನು ಇನ್ನೊಂದು ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ. ಓಕೆ ಬಾಯ್ ಫ್ರೆಂಡ್ಸ್. ನನ್ನ ವಿಡಿಯೋ ಪಸಂದಾಯಿತು ನಿಮಗಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೇ ನೀವು ವಿಡಿಯೋ ನೋಡೋಕ್ಕೆ ಶುರು ಮಾಡಿರಿ. ಯಾಕಂದ್ರೆ ನನಗೆ ಫಸ್ಟಿಗೆ ಹೇಳೋದು ನೆನಪು ಬರಲಿಲ್ಲ ಅಂದರೆ ನಾನು ಲಾಸ್ಟಿಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಾಗ ಸಿಗೋಣ.